ಜನರು ಗೊತ್ತಾಗಲ್ಲ, ನಮ್ಗೆ ಗೊತ್ತಾಗಲ್ಲ ಸರ್. ಬೆಳಿಗ್ಗೆಯಿಂದನೂ ಅಪಾರ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಯಾವುದೇ ರಾಜಕೀಯ ಇಲ್ದಿದ್ರು ಇಲ್ಲ. ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ. ಒಂದು ದಿವಸ ಹಿಂದೆನೆ 1ನೇ ತಾರೀಕು ತಂದೆಯವರ ಹುಟ್ಟುಹಬ್ಬ ಆಚರಣೆ ಆಯಿತು. ಇದು ವರ್ಷ ನಾವು ಮಾಡ್ಕೊಂಡು ಬರ್ತಾ ಇದ್ದು ಒಂದು ಪದ್ಧತಿ ಊರಲ್ಲಿ. ಏನು ಅಂದರೆ, ತಂದೆಯವರ ಹುಟ್ಟುಹಬ್ಬದ ಜೊತೆ ಒಂದು ಹೊಸ ವರ್ಷದ ಗೆಟ್ ಟುಗೆದರ್ ಅಂತ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮಗಿಂತ ಮುಂಚೆ ಹಿರಿಯರು ಅದನ್ನ ಆಚರಿಸ್ಕೊಂಡ್ ಬರ್ತಾ ಇದ್ರು, ನಾವು ಕಂಟಿನ್ಯೂ ಮಾಡ್ಕೊಂಡಿದೀವಿ 2008ರಿಂದ. ಇದೇನು ಅಂದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಮ್ಮೂರು ನನ್ನವರು ಅಂತ ಏನ್ ಹೇಳ್ತಾ ಇರ್ತೀನಿ, ಎಲ್ಲಾರು ಸೇರಿ ಎಲ್ಲಾ ಮರ್ತು ಅವತ್ತು ಎಲ್ಲಾರು ಒಂದಾಗಿ ಒಗ್ಗೂಡಿ ಜೊತೆಲಿ ಊಟ ಮಾಡಿ ಎಲ್ಲಾರ್ಗು ಒಳ್ಳೇದು ಆಶಯಿಸ್ತಾ, ರೈತ ಬಾಂಧವರಿಗೆ, ನಮ್ಮ ಬಡ ಜನರಿಗೆ, ನಮ್ಮ ಎಲ್ಲಾ ಕುಟುಂಬಸ್ಥರಿಗೂ, ಸ್ನೇಹಿತರಿಗೂ, ಹಿತೈಷಿಗಳಿಗೂ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗ್ಲಿ ಅಂತ ಆಶಯಿಸ್ತಾ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಪ್ರೀತಿ ವಿಶ್ವಾಸ ಇವತ್ತು ತಂದೆಯವ್ರ ಮೇಲೆ, ನಮ್ಮ ಮೇಲೆ, ರಾಜಕೀಯ ಇರ್ಲಿ ಇಲ್ಲದೆ ಹೋಗ್ಲಿ, ಸದಾ ಕಾಲ ಈ ಪ್ರೀತಿ ವಿಶ್ವಾಸ ಇರಬೇಕು ಅನ್ನೋ ಒಂದೇ ಬಯಸ್ತೀವಿ. ಬಿಟ್ರೆ ನಮ್ಗೆ ಯಾವುದೇ ರೀತಿ ರಾಜಕೀಯವಾಗಿ ಬೆಳವಣಿಗೆ ಆಗಬೇಕು, ರಾಜಕೀಯವಾಗಿ ಅಧಿಕಾರ ಸಿಗ್ಬೇಕು ಅನ್ನೋದು ನಾವು ಯಾವತ್ತೂ ಬಯಸೋದೂ ಇಲ್ಲ. ಈ ಪ್ರೀತಿ ವಿಶ್ವಾಸಕ್ಕಿಂತ ಹೆಚ್ಚು ಇನ್ನೇನು ಬೇಕಾಗಿಲ್ಲ. ಈ ಋಣ ನಾವು ತೀರ್ಸಕ್ಕಾಗಲ್ಲ. ಇದೇ ರೀತಿ ಇರ್ಲಿ, ನಾವು ಸಾಯ ತನಕನೂ, ಈ ಊರು ಇರೋ ತನಕನೂ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊಂಡು ತಮ್ಮ ಬೆಂಬಲ ನೀವು ಇದೇ ಮಾತನ್ನ ಹೇಳ್ಕೊಂಡೇ ಬರ್ತಾ ಇದ್ದೀರಾ. ಅದು ಅವರ ಪ್ರೀತಿ. ಅದು ಜನ ಇವತ್ತು ಏನು ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದೀವಿ. ಜನರಿಗೆ ಒಳ್ಳೆಯದಾಗ್ಲಿ ಅಂತ ಬಯಸ್ಕೊಂಡು ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಸೇವೆ ಕಾರ್ಯಗಳು ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಮ್ಮ ಬೆಂಬಲಿಗರು, ನಮ್ಮ ಸ್ನೇಹಿತರು, ಹಿತೈಷಿಯರು ಎಲ್ಲರೂ ಬಯಸ್ತಾರೆ. ಆದ್ರೇನು ನಮಗೆ ರಾಜಕೀಯ ಉದ್ದೇಶ ಇಲ್ಲ, ರಾಜಕೀಯ ಉದ್ದೇಶ ಬೇಡ. ನಮ್ಗೆ ಈ ಪ್ರೀತಿ ವಿಶ್ವಾಸ ಒಂದೇ ಬೇಕಾಗಿರೋದು ಅಂತ ಕೇಳುತ್ತಾ, ಎಲ್ಲಾರ್ಗು ನಮ್ಮ ಕೈಯಲ್ಲಾದಷ್ಟು ನಾವು ಇರೋ ತನಕ ಸಹಾಯ ಮಾಡ್ತೀವಿ ಅಂತ ಕೇಳ್ತೀವಿ. ಅದನ್ನ ನಡ್ಸ್ಕೊಂಡು ಹೋಗ್ತೀವಿ. ರಾಜಕೀಯ ಅನ್ನೋದು ಸದ್ಯಕ್ಕೆ, ನಾನು ಹಿಂದೆನೂ ಹೇಳಿದ್ದೀನಿ, ಯಥಾಸ್ಥಿತಿ. ನಾನು ಇವತ್ತಿದ್ದೀನಿ ಅಂತ ಯಥಾಸ್ಥಿತಿ ಇರ್ತೀನಿ, ಅದೇ ಮಾತು ಮೇಲೆ ಇದೀನಿ. ಅಲ್ಲ ಸರ್, ನಿಮ್ ಬೆಂಬಲಿಗರು ಸಮಾಜ ಅವ್ರಿಗೂ ಒಂದು ಇದಿರ್ತದಲ್ಲ ಸರ್, ಆಸೆ ಇರ್ತದೆ. ಎಲ್ಲಾರು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ನಮ್ಮಿಂದ ಸುಮಾರು ಜನ ಬೆಳೆದಿದ್ದಾರೆ, ಮುಂದೆಗೂ ಬೆಳಿಬೇಕು ಅನ್ನೋ ಒಂದು ಆಸೆ ಇರ್ತದೆ ಅವ್ರಿಗೆ. ಸೊ ಅದು ಆಶಯಿಸ್ತಾ ಇದ್ದಾರೆ. ಮುಂದೆಗೆ ದೇವರು ಅದನ್ನ ಕರುಣಿಸ್ತಾನೆ ಯಾವತ್ತೋ ಒಂದ್ ದಿವಸ. ಅದು ಅವ್ರಿಗೂ ಒಳ್ಳೇದಾಗ್ತದೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ. ಊರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೇದಾದ್ರೆ ಎಲ್ಲಾರ್ಗೂ ಒಳ್ಳೇದು. ಥ್ಯಾಂಕ್ ಯು. ಸರ್ ಓಕೆ ಸರ್, ಯಾರು ಉಂಟು ಅಣ್ಣ? ಓಕೆ ಸರ್. ಸ್ವಲ್ಪ ಹಿಂದೆ ಬೇಡ, ಸ್ವಲ್ಪ ಹಿಂದೆ ಬರಲ್ಲ. ಎಲ್ಲೆಡೆ ಓಕೆ ಸರ್. ಓಕೆ